ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನಕ್ಕೆ ಬಂದುಬಿಟ್ಟು ಡೌಟ್ ಇರುತ್ತೆ. ಏನು ಡೌಟ್ ಅಂದರೆ ಏನು ಲೈಕ್ ನಂದು ವ್ಯೂಸ್ ಬಂದುಬಿಟ್ಟು ತುಂಬ ಕಮ್ಮಿ ಆಗ್ತಾ ಇದೆ, ಡೇ ಬೈ ಡೇ ಕಮ್ಮಿ ಆಗ್ತಿದೆ. ನನ್ನ ವಾಚ್ ಟೈಮು ಬಂದುಬಿಟ್ಟು ಕಮ್ಮಿ ಆಗ್ತಿದೆ. ಯಾಕೆ ನನ್ನ ವ್ಯೂಸ್ ಯಾಕೆ ಸಿಗ್ತಾ ಇಲ್ಲ, ಸಿಕ್ಕಿದ್ದು ಯಾಕೆ ಕಡಿಮೆ ಆಗ್ತಿದೆ, ಆ್ಯಂಡ್ ನನ್ನ ವಾಚ್ ಟೈಮು ಅಷ್ಟೇ ಡೇ ಬೈ ಕಮ್ಮಿ ಆಗ್ತಿದೆ ಯಾಕೆ ಅಂತ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಾ ಇದ್ದೀರಾ, ನರ್ವೀಸ್ ಆಗ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇಲ್ಲ, ಓಕೆನಾ, ಯಾವ ಥರ ಚೆಕ್ ಮಾಡೋದು ಹೇಗೆ ಎತ್ತ ಅಂತ ಏನೂ ಗೊತ್ತಾಗ್ತಾ ಇರಲ್ಲ. ಆ್ಯಂಡ್ ತುಂಬ ಜನ ನಾನು ಇದೂ ನೋಡಿದ್ದೀನಿ, ಏನು ಹೇಳ್ತಾರೆ ಅಂದರೆ ಲೈಕ್ ವಾಚ್ ಟೈಮ್ ಅವರ್ ಶೋ ಆಗ್ತಿದೆ ಬಟ್ ಅದು ಆ್ಯಡ್ ಆಗ್ತಾ ಇಲ್ಲ. ಏನಕ್ಕೆ ಆ್ಯಡ್ ಆಗ್ತಿಲ್ಲ ವಾಚ್ ಟೈಮ್ ಅವರ್ಗೆ? ಲೈಕ್ ನೀವು ಅರ್ನಿಂಗ್ ಸೆಕ್ಷನ್ ಏನಿರುತ್ತೆ ಅಲ್ಲೇ ಕ್ಲಿಕ್ ಮಾಡಿ ನೋಡಿದರೆ ವಾಚ್ ಟೈಮ್ ಆ್ಯಡ್ ಆಗಿರಲ್ಲ. ಇನ್ನು ಯಾಕೆ ನಾನು ವಾಚ್ ಟೈಮ್ ಆ್ಯಡ್ ಆಗಿಲ್ಲ ಅಂತ ತುಂಬ ಜನ ಬಂದುಬಿಟ್ಟು ಕ್ವಶನ್ನ ಮಾಡ್ತೀರಾ, ಓಕೆನಾ. ಸೊ ಇವೆಲ್ಲ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಏನಕ್ಕೆ ಈ ಥರ ಎಲ್ಲ ಆಗ್ತಿರುತ್ತೆ, ಏನು ರೀಸನು ಏನಂತ. ತುಂಬ ನ್ಯೂ ಯೂಟ್ಯೂಬರ್ಸ್ ಇರ್ತಿರಲ್ಲ, ಅವ್ರ ಮೈಂಡಲ್ಲಿ ಈ ಕ್ವಶನು ತುಂಬ ಇರುತ್ತೆ, ಓಡ್ತಾ ಇರುತ್ತೆ. ಅವ್ರಿಗೆ ಒಂಥರ ಲೈಕ್ ಒಳಗಿಂದ ಒಳಗೆ ಏನಕ್ಕೆ ಈ ಥರ ಆಗ್ತಿದೆ, ಏನು ಎತ್ತ, ಅವ್ರಿಗೆ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಸಿಕ್ಕಿರಲ್ಲ. ಆ್ಯಂಡ್ ಅವರು ಡೇ ಬೈ ಡೇ ಅವ್ರಿಗೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ, ಏನಕ್ಕೆ ಈ ಥರ ಆಗ್ತಿದೆ, ತುಂಬ ಖುಷಿಯಾಗಿದ್ದೆ ನಾನು, ನನ್ನ ವ್ಯೂಸು ಕಮ್ಮಿ ಆಗ್ತಿದೆ, ವಾಚ್ ಟೈಮು ಕಮ್ಮಿ ಆಗ್ತಿದೆ. ಆಮೇಲೆ ಡಿಮೋಟಿವೇಶನ್ ಆಗಿಬಿಡ್ತಾರೆ, ಯೂಟ್ಯೂಬ್ ಯಾರು ಮಾಡ್ತಾರೆ ಮಾರೆ, ನನ್ನ ಕೈಲಾಗಲ್ಲ ಯೂಟ್ಯೂಬ್ ಎಲ್ಲ ಮಾಡೋಕ್ಕೆ ಅಂತ ತುಂಬ ಜನ ಬಂದುಬಿಟ್ಟು ಡಿಮೋಟಿವೇಶನ್ ಆಗಿಬಿಡ್ತೀರ. ಬಟ್ ಎಕ್ಸಾಕ್ಟಾಗಿ ಏನಕ್ಕೆ ಈ ಥರ ಆಗುತ್ತೆ ಅಂತ ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ. ಆ್ಯಂಡ್ ಇವ್ರ ಚಾನಲ್ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಫಸ್ಟ್ ಕಮೆಂಟ್ ಮಾಡಿ. ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ಅವ್ರ ಚಾನಲ್ನ ಪಿಕ್ ಮಾಡಿಬಿಟ್ಟು ನಾನು ಕಮ್ಯುನಿಟಿ ಪೋಸ್ಟ್ನೂ ಹಾಕ್ತೀನಿ, ಪ್ಲಸ್ ಅದ್ರ ಜೊತೆಗೆ ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ನೂ ಹಾಕ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಾನು ನಿಮಗೆ ತೋರಿಸ್ಬಿಡ್ತೀನಿ ಏನಕ್ಕೆ ವಾಚ್ ಟೈಮ್ ಅವರ್ ಕಡಿಮೆ ಆಗುತ್ತೆ, ಏನು ಎತ್ತ ಅಂತ. ಸೊ ಫಸ್ಟು ನಾವು ಏನಿದೆ ನಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ. ಅದಾದಮೇಲೆ ನೋಡಿ ತುಂಬ ಜನ ಬಂದುಬಿಟ್ಟು ಕನ್ಫ್ಯೂಷನ್ ಏನಕ್ಕೆ ಆಗ್ತೀರಾ ಅಂದರೆ, ಇಲ್ಲಿ ವಾಚ್ ಟೈಮ್ ಅವರ್ ಡೇ ಬೈ ಡೇ ಇಲ್ಲಿ ಲೆಸ್ ಆಗ್ತಾ ಹೋಗುತ್ತೆ, ಇಲ್ಲೂ ಕೂಡ ವಾಚ್ ಟೈಮ್ ಅವರ್ ಲೆಸ್ ಆಗುತ್ತೆ, ಓಕೆನಾ. ಏನಕ್ಕೆ ಲೆಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಕ್ಲಿಯರಾಗಿ ಯೂಟ್ಯೂಬ್ ಅವರೇ ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ 28 ಡೇಸ್ ಅಂತ, ಓಕೆನಾ. ಲಾಸ್ಟ್ ಇವತ್ತಿಂದ 28 ಡೇಸ್ ಹಿಂದೆದು, ಓಕೆನಾ, ತೋರಿಸ್ತಾ ಇರೋದು ಇಲ್ಲಿ ಡಾಟಾ, ಓಕೆನಾ. ಸೊ ಆಗೇನಾಗುತ್ತೆ 28 ಡೇಸ್ ಹಿಂದೆ. ಸೊ ನೆಕ್ಸ್ಟ್ ಡೇ ನೀವು ವೀಡಿಯೋಸ್ ಮಾಡಿದರೆ ಅದರದ್ದು ವಾಚ್ ಟೈಮು ವ್ಯೂಸು ಕೌಂಟ್ ಆಗಬೇಕಲ್ಲ, ಹಾಗಾಗಿ ಡೇ ಬೈ ಡೇ ಲೆಸ್ ಆಗ್ತಾ ಹೋಗುತ್ತೆ. ಈಗ ಅಂದ್ಕೊಳ್ಳಿ 4 ಡೇಯಲ್ಲಿ ಈಗ ಅಂದ್ಕೊಳ್ಳಿ ಈಗ ಪ್ಲಸ್ ಈ ಡೇದು ಆ್ಯಡ್ ಆಗಬೇಕು, ಇದೇನಾಗುತ್ತೆ ಮೈನಸ್ ಆಗುತ್ತೆ, ಮತ್ತು ಇದು ಪ್ಲಸ್ ಆ್ಯಡ್ ಆಗುತ್ತೆ, ಮತ್ತು ಇದು ಮೈನಸ್ ಆಗುತ್ತೆ, ಆ ಥರ ಕೌಂಟ್ ಆಗೋದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಒಂದು ಎಕ್ಸಾಂಪಲ್. ಸೊ ಈಗ ನೀವು ಯಾವ ಥರ ನೋಡೋದು, ನಂದು ಫುಲ್ಲು ವಾಚ್ ಟೈಮ್ ಅವರು ಒಂದು ಲೈಕ್ ಲಾಸ್ಟ್ 365 ಡೇಸಲ್ಲಿ ನೀವು ಎಷ್ಟು ವಾಚ್ ಟೈಮ್ ಅವರ್ ಮಾಡಿದ್ದೀರಾ, ಎಷ್ಟು ವ್ಯೂಸ್ ಮಾಡಿದ್ದೀರಾ ಅಂತ ಯಾವ ಥರ ನೀವು ಚೆಕ್ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಸಿಂಪಲಿ ನಿಮಗೆ ವ್ಯೂಸು ಲಾಸ್ಟು ಫುಲ್ ಟೋಟಲಾಗಿ ನೀವು ನೋಡಬೇಕಂದ್ರೆ ಈ ವ್ಯೂಸ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನೀವು ಏನು ಮಾಡಬೇಕು, ಈ ವ್ಯೂಸ್ ಮೇಲೇ ಕ್ಲಿಕ್ ಮಾಡಬೇಕು ಇನ್ನೊಂದು ಸಲ. ಲಾಸ್ಟ್ ನೀವು ಎಷ್ಟು 365 ಡೇಸು ನಿಮ್ಮದು ಟೋಟಲ್ ವ್ಯೂಸ್ ಎಷ್ಟಿದೆ ನೋಡಬೇಕಂದ್ರೆ, ಓಕೆನಾ. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಮೆನ್ಷನ್ ಆಗಿದೆ ಆಲ್ರೆಡಿ ಲಾಸ್ಟು 28 ಡೇಸ್ ಅಂತ, ಓಕೆನಾ. ಇಲ್ಲಿ ಇನ್ನೂ ಇದೆ 90 ಡೇಸು, 365 ಡೇಸು, ಓಕೆನಾ. ಸೊ ಸಿಂಪಲಿ ನೀವು ಏನು ಮಾಡಬೇಕು, ಇಲ್ಲಿ 365 ಡೇಸ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. 365 ಡೇಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದೆ, ವಾಚ್ ಟೈಮ್ ಅವರ್ ಅಲ್ಲ, ಎಷ್ಟು ವ್ಯೂಸ್ ಸಿಕ್ಕಿದೆ ಟೋಟಲ್ ಆಗಿ ಲಾಸ್ಟ್ 28 ಡೇಸಲ್ಲಿ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇದೇ ನಿಮ್ಮದು ಎಕ್ಸಾಕ್ಟು ಕರೆಕ್ಟು ವ್ಯೂಸು. ಸೊ ಇದು ಟೋಟಲ್ ವ್ಯೂಸು 365 ಡೇಸ್ದು ಡ್ಯಾಶ್ ಬೋರ್ಡಲ್ಲಿ ತೋರ್ಸೋಕ್ಕಾಗಲ್ಲ, ಹಾಗಾಗಿ ಇವರು ಇಲ್ಲಿ ತೋರಿಸ್ತಾರೆ. ಸೊ ನೀವು ಇಲ್ಲಿ ಹೋಗಿ ಚೆಕ್ ಮಾಡಬೇಕಷ್ಟೆ, ಓಕೆನಾ. ಇದು ಬಂದುಬಿಟ್ಟು ಲಾಸ್ಟು 365 ಡೇಸ್ದು ಡಾಟಾ ಇಲ್ಲೇ ಮೆನ್ಷನ್ ಆಗಿದೆ ನೋಡಿ, ಓಕೆನಾ. ಸೊ ಇದಾಯಿತು ವ್ಯೂಸು. ಅದಾದಮೇಲೆ ವಾಚ್ ಟೈಮ್ ಅವರು ಸಿಂಪಲಿ ಡ್ಯಾಶ್ ಬೋರ್ಡ್ಗೆ ಬನ್ನಿ. ಮತ್ತು ನೀವು ವಾಚ್ ಟೈಮ್ ಅವರ್ ಏನಾದರೂ ಚೆಕ್ ಮಾಡಬೇಕಂದ್ರೆ ವಾಚ್ ಟೈಮ್ ಅವರ್ ಮೇಲೆ ಸಿಂಪಲಿ ಕ್ಲಿಕ್ನ ಮಾಡಿ, ಓಕೆನಾ. ವಾಚ್ ಟೈಮ್ ಅವರ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಇಲ್ಲಿ ವಾಚ್ ಟೈಮ್ ಅವರ್ ಮೇಲೇ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಇನ್ನೊಂದು ಸಲ ಕ್ಲಿಕ್ ಮಾಡಿದರೆ ನಿಮ್ಮದು ಇಲ್ಲಿ 28 ಡೇಸ್ ಆಪ್ಷನ್ ಕಾಣಿಸ್ತಿದೆ, ಓಕೆನಾ. ಇಲ್ಲಿ 90 ಡೇಸ್ ಇದ್ದರೆ 365 ಡೇಸ್ ಇದೆ. ಸೊ ಸಿಂಪಲಿ ನಿಮ್ಮದು ಟೋಟಲ್ ವಾಚ್ ಟೈಮ್ ಅವರ್ ಎಷ್ಟಾಗಿದೆ ಅಂತ ನಿಮಗೆ ಚೆಕ್ ಮಾಡಬೇಕಂದ್ರೆ 365 ಡೇಸ್ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿ ನಿಮ್ಮದು ಟೋಟಲ್ ವಾಚ್ ಟೈಮ್ ಅವರ್ ಎಷ್ಟು ಸಿಕ್ಕಿದೆ ಲಾಸ್ಟ್ 365 ಡೇಸಲ್ಲಿ ಇಲ್ಲಿ ಶೋ ಆಗಿಬಿಡುತ್ತೆ. ಓಕೆನಾ, ನೀವು ಹೋಗ್ಬಿಟ್ಟು ಇವಾಗಲೇ ಚೆಕ್ ಮಾಡ್ಬೋದು ನಿಮ್ಮದು ಎಷ್ಟಾಗಿದೆ ಟೋಟಲ್ ಅಂತ. ಓಕೆನಾ, ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಇರಿ ನಂದು ಇನ್ನೊಂದು ಅಕೌಂಟ್ ಸ್ವಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ತುಂಬ ಜನ ಬಂದುಬಿಟ್ಟು ಏನು ಹೇಳ್ತೀರಾ, ವಾಚ್ ಟೈಮ್ ಅವರ್ ಆ್ಯಡ್ ಆಗಿಲ್ಲ ಅರ್ನ್ ಸೆಕ್ಷನಲ್ಲಿ ಅಂತ. ಓಕೆನಾ, ಸೊ ನಾನು ಇನ್ನೊಂದು ಅಕೌಂಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಸಿಂಪಲಿ ಇಲ್ಲಿ ಅರ್ನ್ ಸೆಕ್ಷನ್ ಏನಿದೆ ಇಲ್ಲಿ ಕೆಳಗಡೆ ಅರ್ನ್ ಸೆಕ್ಷನ್ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಹೋಗ್ತೀನಿ. ಓಕೆನಾ, ತುಂಬ ಜನದ್ದು ಬಂದುಬಿಟ್ಟು ಕ್ವಶನ್ಸು. ಏನು ಕ್ವಶನ್ ಅಂದರೆ ಇಲ್ಲಿ ಲೈಕ್ ಇಲ್ಲಿ ಪಬ್ಲಿಕ್ ವಾಚ್ ಅವರ್ ಏನಿದೆ, ಇಲ್ಲಿ ಪಬ್ಲಿಕ್ ವಾಚ್ ಅವರ್ ಏನಿದೆ ಇದರಲ್ಲಿ ಬಂದುಬಿಟ್ಟು ವಾಚ್ ಟೈಮ್ ಅವರ್ ಆ್ಯಡ್ ಆಗ್ತಿಲ್ಲ. ನಂದು ವಾಚ್ ಟೈಮ್ ಅವರ್ ಇಲ್ಲಿ ಮಾತ್ರ ತೋರಿಸ್ತಿದೆ, ಇಲ್ಲಿ ತೋರಿಸ್ತಿದೆ ನನ್ನ ವಾಚ್ ಟೈಮ್ ಅವರು. ಓಕೆನಾ, ವ್ಯೂಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಬಟ್ ಇಲ್ಲಿ ಅರ್ನ್ ಸೆಕ್ಷನಲ್ಲಿ ನಂದು ಹ್ಯಾಡ್ ಆಗಿಲ್ಲ ವಾಚ್ ಟೈಮ್ ಅವರ್, 0 ಅಂತಲೇ ತೋರಿಸ್ತಾ ಇದೆ. ಇಲ್ಲ ಎಷ್ಟಿತ್ತು ಅಷ್ಟಂತಲೇ ತೋರಿಸ್ತಿದೆ, ಜಾಸ್ತಿ ಆಗ್ತಿಲ್ಲ ಅಂತ ತುಂಬ ಜನ ಬಂದುಬಿಟ್ಟು ಕ್ವಶನ್ ಮಾಡ್ತೀರಾ. ಏನಕ್ಕೆ ಇಲ್ಲಿ ಹ್ಯಾಡ್ ಆಗಲ್ಲ, ಇಲ್ಲಿ ಬಂದುಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ನಿಮ್ಮದು ವಾಚ್ ಟೈಮ್ ಅವರ್ ಆ್ಯಡ್ ಆಗಬೇಕಂದ್ರೆ ಇಲ್ಲಿ 1 ವೀಕ್ ಟೈಮ್ ತಗೊಳ್ಳುತ್ತೆ. ಓಕೆನಾ, ಇಲ್ಲಿ ಡಿಸೆಂಬರ್ 24ದು ಡಾಟಾ ನಮಗೆ ಇಲ್ಲಿ ಶೋ ಆಗ್ತಾ ಇರೋದು, ಇಲ್ಲೇ ಇವರೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಓಕೆನಾ, ಬೇಕಿದ್ರೆ ಇದು ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು. ಓಕೆನಾ, ಇಲ್ಲಿ ಓದ್ಕೋಬೋದು. ಓಕೆನಾ, ವಿ ಕುಡ್ ದಿಸ್ ಟೇಕ್ ವೀಕ್ ಟು ಅಪ್ಡೇಟ್ ಅಂತ ಇಲ್ಲಿ ಬರ್ತಿದ್ದಾರೆ. ವಿ ಕೇರ್ಫುಲ್ಲಿ ಇವರು ನೋಡಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅವ್ರು ಚೆಕ್ ಮಾಡ್ತಾರೆ ನಿಮ್ಮ ವಾಚ್ ಟೈಮ್, ಕೇರ್ಫುಲ್ಲಾಗಿ ಚೆಕ್ ಮಾಡ್ತಾರೆ. ಇದು ಇನ್ವ್ಯಾಲಿಡ್ ಕ್ಲಿಕ್ ಏನಿಲ್ವಾ, ಇಲ್ಲಾಂದರೆ ಬೇರೆ ತಪ್ಪು ರೀತಿಯಲ್ಲಿ ನೀವೇನಾದರೂ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದೀರಾ ಏನು ಎಲ್ಲ ಇದು ಚೆಕ್ ಮಾಡಿಬಿಟ್ಟು ಪ್ರೊಸೆಸಿಂಗ್ ತಗೊಂಡು 7 ಡೇಸ್ ಆದಮೇಲೆ ನಿಮ್ದೇನಾಗುತ್ತೆ ಇಲ್ಲಿ ವಾಚ್ ಟೈಮ್ ಅವರ್ ಬಂದುಬಿಟ್ಟು ಇಲ್ಲಿಗೆ ಹ್ಯಾಡ್ ಆಗುತ್ತೆ. ಅಲ್ಲಿವರೆಗೂ ಬಂದುಬಿಟ್ಟು ನಿಮ್ಮದು ಇಲ್ಲಿ ಮಾತ್ರ ಹ್ಯಾಡ್ ಆಗಿರುತ್ತೆ. ಓಕೆನಾ, ಎಲ್ಲಿ ಆ್ಯಡ್ ಆಗಿರುತ್ತೆ ಇಲ್ಲಿ ಮಾತ್ರ ನಿಮ್ಮದು ವಾಚ್ ಟೈಮ್ ಆ್ಯಡ್ ಆಗಿರುತ್ತೆ. ಅರ್ನ್ ಸೆಕ್ಷನಲ್ಲಿ ಆ್ಯಡ್ ಆಗಬೇಕಂದ್ರೆ ನಿಮ್ಮದು ಎಲ್ಲ ಚೆಕ್ ಮಾಡಿಬಿಟ್ಟು 7 ಡೇಸ್ ಆದಮೇಲೆ ನಿಮ್ಮದು ಏನಾಗುತ್ತೆ ವಾಚ್ ಟೈಮ್ ಅವರು ಅರ್ನ್ ಸೆಕ್ಷನ್ಗೆ ಆ್ಯಡ್ ಆಗುತ್ತೆ. ಓಕೆನಾ, ಐ ಹೋಪ್ ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಅಂತೂ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕೇಳ್ಬೋದು, ನಾನು ನಿಮಗೆ ಡೀಟೇಲ್ಸ್ ಆಗಿ ಇನ್ನೂ ಹೇಳ್ಕೊಡ್ತೀನಿ. ಓಕೆನಾ ಗಾಯ್ಸ್? ಓಕೆ ಗಾಯ್ಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್.